ನಾವಿಬ್ರು ಓಡೋಗೋದಕ್ಕೆ ಪ್ಲಾನ್ ಮಾಡಿದ್ವಿ, ಇನ್ನೇನು ಓಡೋಗ್ಬೇಕು. ಅಷ್ಟಲ್ಲಿ ಗೊತ್ತಾಯ್ತು ಆ ನನ್ನ ಮಗನೇ ನಮ್ಮ ಮಾವನ ಮಗ ಅಂತ. ಇದ್ದಕ್ಕಿದ್ದಾಗೆ ಎರಡು ಮನೆಯವ್ರು ತಟ್ಟೆ ಬದಲಾಯಿಸ್ಕೊಂಡ್ಬಿಡದ. ಏನಾದ್ರೂ ಆಗ್ಲಿ, ನನಗೆ ನನ್ನ ಚಂದು ಬೇಕಾಗಿತ್ತು, ನನಗೆ ಸಿಗ್ದ ಅಷ್ಟೆ. ಅರೆ ಚಿನ್ನು, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನನಗೆ ಸಿಕ್ಕಿದ್ ನನ್ನ ಚಂದು ಅಲ್ಲ, ಆಕಾಶಕ್ಕೆ ಕೈ ಚಾಚಿದಾಗ ಚಂದ್ರನೇ ಸಿಕ್ತು ಅನ್ನಷ್ಟು ಖುಷಿ ಆಯ್ತು ನನಗೆ. ಚಿನ್ನು, ನಾನು ಐಸ್ ಕ್ರೀಮ್ ತಿಂದು ಮುಗಿಸಿದ್ದು ಆಯ್ತು, ನೀನಿನ್ನೂ ಅರ್ಧನೂ ತಿಂದಿಲ್ಲ. ನೀನ್ ಹೆಂಗಿದನ್ ತಿಂತ ನನ್ಗಂತೂ ಅರ್ಥ ಆಗಕ್ಕಿಲ್ಲ. ನಾನು ಈ ಐಸ್ ಕ್ರೀಮ್ನ ಬ್ಯಾಗ್ ಇಟ್ಕೊಂಡ್ರೆ ಅಲ್ಲೆಲ್ಲ ಜುಮ್ಮನತ್ತ. ನನ್ನ ಲವ್ ಸ್ಟೋರಿನ ಅರ್ಧದಾನ ನೆನೆಸ್ಬಿಟ್ಟೆ, ನೀನು ಕೇಳಿಸ್ಕೊ. ಚಿನ್ನು, ನಾವಿಬ್ರು ಮೀಟ್ ಮಾಡೋ ದಿನಾನೇ ಇಲ್ಲ ಕಣೆ. ದಿನ ಮೀಟ್ ಮಾಡ್ತಿದ್ವಿ. ಅವನೇನೋ ಕಾರಣ ಹೇಳ್ಕೊಂಡು ನನ್ನನ್ನು ಬಂದು ಮೀಟ್ ಮಾಡ್ತಿದ್ದ. ಮೀಟ್ ಮಾಡೋಕ್ಕಾಗದೇ ಇದ್ರೆ ನಾನೇನೋ ಕಾರಣ ಹೇಳ್ಕೊಂಡು ಅವನನ್ನು ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೆ. ಆದರೆ ಇತ್ತೀಚೆಗೆ ನನ್ನ ಪ್ರೀತಿಯ ಕೋತಿ ಸರಿಯಾಗಿ ಮಾತಾಡ್ಸೋದೇ ಇಲ್ಲ, ಮೀಟು ಮಾಡಲ್ಲ. ಇವಾಗಿನ ಚಂದುನೇ ಬೇರೆ, ಆವಾಗಿನ ಚಂದುನೇ ಬೇರೆ. ಮೊದಲೆಲ್ಲ ನಾನು ಕರೆಯೋದಕ್ಕೆ ಕಾಯ್ತಾ ಇದ್ದ, ಇವಾಗ ನಾನು ಕರೆದ್ರೆ ಏನೋ ಒಂದು ನೆಪ ಹೇಳ್ತಾನೆ ಕಣೆ. ಇವತ್ತೇ ನೋಡಿದ್ಯಲ್ಲ, ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳ್ದ, ಆಮೇಲೆ ನೋಡಿದ್ರೆ ಬರಲ್ಲ ಅಂದ. ತುಂಬಾ ಬೇಜಾರಾಗ್ತಿದೆ ಕಣೆ. ಹೋಗ್ಲಿ ಬಿಡು. ನಂಗೆ ಇನ್ನೊಂದು ಐಸ್ ಕ್ರೀಮ್ ಬೇಕು, ನಿನ್ಗೂ ತಂದ್ಕೊಡ್ಲಾ? ನಂಗೆ ಬೇಡ ಅಕ್ಕ, ಇದನ್ನೇ ತಿನ್ ಮುಗಿಸಿದ್ರೆ ನಂಗೆ ಸಾಕಾಗದೆ. ನೀನ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಿನ್ನು. ಹೋಗಿ ಹೋಗಿ ನೀನೇ ಕೇಳ್ತಿದ್ದೀನಲ್ಲ ಪೆದ್ದಿ. ಚಿನ್ನು, ನಿನಗೆ ಇನ್ನೊಂದು ವಿಷಯ ಹೇಳಬೇಕು ಕಣ. ನಾನು ಯಾವಾಗ ಚಂದನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ನೋ ಅವ್ನು ಸಿಗಲ್ಲ ಅಂತ ಹೇಳ್ತಿದ್ನ, ಅವಾಗೆಲ್ಲ ನೀನು ನನ್ನ ಜೊತೆ ಇರ್ತಿದ್ದೆ. ಅದಕ್ಕೆ ನಂಗೇನು ಸಮಸ್ಯೆನೇ ಅಂತ ಅನ್ಸ್ಲಿಲ್ಲ ಕಣೆ. ಅಕಸ್ಮಾತ್ ನೀನು ನನಗೆ ಸಿಗದೆ ಅವನು ನನ್ನನ್ನು ಮೀಟ್ ಮಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವನನ್ನು ಕೊಂದಾಕ್ಬಿಡ್ತಿದ್ದೆ ಅನ್ಸುತ್ತೆ. ಅಕ್ಕ, ಅದೆಲ್ಲ ಮಾತಾಡ್ಬೇಡ ಅಂತ ನಾನು ಎಷ್ಟ್ಕಿತ್ತ ಹೇಳಿಲ್ಲ ನಿನ್ಗೆ. ಬಿಡ್ತು ಅನ್ನು. ಓ, ನಾನೇನೋ ಬಿಡ್ತು ಅಂತೀನಿ. ನಾನು ಬಿಡ್ತು ಅನ್ನೋ ಕಾರಣಕ್ಕೆ ಅವನೇ ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ರೆ? ಅಯ್ಯೋ, ನಾನು ಹೇಳೋದು ಈ ಜನ್ಮದಾಗ ನಿಂಗೆ ಅರ್ಥ ಆಗಕ್ಕಿಲ್ಲ. ಮೊದ್ಲೋಗಿ ನಿನ್ಗೆ ಐಸ್ ಕ್ರೀಮ್ ತಗೊಂಬ. ನಾನು ಬರೋಷ್ಟರಲ್ಲಿ ಅರ್ಧ ಮುಗಿಸಿರ್ಬೇಕು, ಇಲ್ಲ ಅಂದ್ರೆ ನಿನ್ನ ಮುಖಕ್ಕೆ ಮೆತ್ಬಿಡ್ತೀನಿ. ನನ್ಗೀಗ ಅರ್ಥ ಆಗ್ತದೆ ಇವ್ರು ಯಾಕೆ ಅಕ್ಕನ ಭೇಟಿ ಮಾಡ್ತಿಲ್ಲ ಅಂತ. ಎಲ್ಲ ನನ್ನ ಕಾರಣಕ್ಕೆ, ಇವ್ರು ನನ್ನ ಕತ್ತಕ್ಕೆ ತಾಳಿ ಕಟ್ಟಿದ ಕಾರಣಕ್ಕೆ. ಅಕ್ಕನೂ ಇವರು ತುಂಬಾ ಸುಖವಾಗಿದ್ರು. ನಾನು ಇವರೊಬ್ಬರು ಮಧ್ಯ ಬಂದು ಇವ್ರ ಸುಖಕ್ಕೆ ಬೆಂಕಿ ಹಾಕ್ಬಿಟ್ಟೆ. ಯಾರು ನನ್ನ ಜೀವ ಸಹಿತ ಉಳಿಸಿದ್ರೋ, ಯಾರು ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸಿದ್ರೋ ಅವ್ರ ದಾರಿಗೆ ನಾನು ಮುಳ್ಳಾಗ್ಬಿಟ್ನಲ್ಲಪ್ಪ. ಈ ಪ್ರಪಂಚದಾಗೆ ನನಗಿಂತ ಬೇರೆ ಪಾಪಿನೇ ಇಲ್ಲ. ನನಗೇನು ಮಾಡಬೇಕು ಅಂತಾನೆ ಗೊತ್ತಿಲ್ವಲ್ಲ ದೇವ್ರೆ. ದೂರ ಹೋಗ್ತೀನಿ ಅಂದರೂ ಬೇರಿನ ಹತ್ರಕ್ಕೆ ಯಾಕೆ ನನ್ನನ್ನು ಕರ್ಕೊಂಡು ಬರ್ತಿದ್ಯಾ? ಇದು ನನ್ನ ತಪ್ಪ ಅಥವಾ ನಿನ್ನ ತಪ್ಪ? ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ಆಫೀಸಲ್ಲಿದ್ದಾಗ ತಮಾಷೆ ಮಾಡಬೇಡ ಅಂತ. ಅರ್ಥ ಆಗಲ್ವಾ ನಿನಗೆ? ನಮ್ಮ ಇತಿ ಮಿತಿಗಳೇನು ಅಂತ ಅರ್ಥ ಮಾಡಿಕೊಂಡು ಆಫೀಸಲ್ಲಿ ವರ್ತಿಸ್ಬೇಕು. ಚಂದನ್ಗಷ್ಟೇ ಅಲ್ಲ, ಇಲ್ಲಿ ಯಾರಾದರೂ ಸರಿ ಅವ್ರಿಗೆ ಸಂದೇಹ ಬಂದರೆ ಎಲ್ಲ ಹಾಳಾಗಿ ಹೋಗುತ್ತೆ. ಇದು ನಿಂಗೆ ಅರ್ಥ ಆಗಲ್ವಾ ಮನೋಜ್? ನನ್ನನ್ನು ಚಿಕ್ಕ ಹುಡುಗ ಅನ್ನೋ ಥರ ಟ್ರೀಟ್ ಮಾಡಬೇಡ ಕುಮುದ. ನಾನು ನಿನ್ನ ಗಂಡ ಅನ್ನೋದು ಸದಾ ನಿನಗೆ ನೆನಪಿರಲಿ. ನನಗೆ ಹೆಸರಿಗೆ ಮಾತ್ರಕ್ಕೆ ಮದುವೆ ಆಗಿದೆ ಅಷ್ಟೇ. ನಾನು ಹೆಂಡ್ತಿನೂ ನನ್ನ ಜೊತೆ ಇಲ್ಲ, ನಂದು ಅಂತ ಒಂದು ಸಂಸಾರನೂ ಇಲ್ಲ. ಸದಾ ಇದನ್ನೇ ಹೇಳ್ತಾ ಇರಬೇಡ ಮನೋಜ್. ನನ್ನ ಸುತ್ತಮುತ್ತನೇ ಓಡಾಡೋ ಹಾಗೆ ಏರ್ಪಾಡು ಮಾಡಿದ್ದೀನಲ್ಲ. ನಿನಗೆ ಈ ಆಫೀಸಲ್ಲಿ ಕೆಲಸ ಕೊಡಿಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ನಿನಗೆ? ನಿನಗೇನು ತಲೆ ಕೆಟ್ಟಿದ್ಯಾ? ಚಿನ್ನು ಇನ್ನೂ ಜೀವಂತವಾಗೇ ಇದ್ದಾಳೆ. ಅವಳೆಲ್ಲೋ ದೇಶ ಬಿಟ್ಟು ಹಾಳಾಗಿ ಹೋಗಿಲ್ಲ, ನಮ್ಮ ಅಕ್ಕನ ಮನೆಯಲ್ಲೇ ಕೂತ್ಕೊಂಡಿದ್ದಾಳೆ. ಅವಳಿಗೆ ಸತ್ಯ ಏನು ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಆದರೆ ಭಯ ಇಲ್ವಾ ಮನೋಜ್ ನಿಂಗೆ? ನಮ್ಮಿಬ್ಬರ ಮೂಲ ಉದ್ದೇಶ ಏನು ಅನ್ನೋದನ್ನೇ ಮರ್ತು ಬಿಡ್ತೀಯ ಅಲ್ವಾ ನೀನು? ನಿನ್ನ ಹತ್ರ ಹೇಗೆ ಹೆಣಗಬೇಕೋ ನನಗಂತೂ ಅರ್ಥನೇ ಆಗಲ್ಲ.
ಯಾವಾಗಲೂ ನಿನ್ನ ಮೂಗಿನ ನೇರಕ್ಕೆ ಮಾತಾಡಬೇಡ ಕುಮುದ. ಇಲ್ಲಿವರೆಗೆ ಏನು ಮಾಡಬೇಕು ಅಂತ ನೀನು ಯಾವತ್ತಾದರೂ ಹೇಳಿದೀಯಾ? ನನಗದು ಅರ್ಥ ಆಗಿಲ್ಲ. ಯಾವಾಗ ಕೇಳಿದ್ರು ಟೈಮ್ ಬಂದಾಗ ಹೇಳ್ತೀನಿ ಅಂತ ತಳ್ತಾನೆ ಇದೀಯಾ. ಹೋಗ್ಲಿ, ಈಗಲಾದರೂ ಹೇಳು, ನೆಕ್ಸ್ಟ್ ಏನು ಮಾಡಬೇಕು ಅಂತಿದೀಯಾ? ವೇಟ್ ಅಂಡ್ ಸಿ ಮನೋಜ್. ಹಲೋ, ಏನು ಮಾಡ್ತಿದ್ಯಾ ಅಕ್ಕ? ಗೊಂಬೆ ಮನೆಯಲ್ಲಿದ್ದಾಳ? ನನ್ನ ಕರ್ಮಕ್ಕೆ ಕೊನೆ ಎಲ್ಲಿ ಕುಮುದ? ನೀನು ಹೇಳಿದ ಸರಿ ಕಣ. ನನ್ನ ಮಗಳು ಆ ಶನಿನ ಬೆನ್ನಕ್ಕೆ ಕಟ್ಕೊಂಡೇ ಬಂದಿದ್ದಾಳೆ. ನನ್ನನ್ನು ಕೆಂಡದ ಮೇಲೆ ನಿಲ್ಲಿಸಿ ಅವರಿಬ್ಬರು ತಣ್ಣಗೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ದಾರೆ. ಸುಮ್ಮನೆ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಕ್ಕ. ನೋಡು, ಈ ಟೈಮಲ್ಲಿ ನಾವು ತುಂಬ ಉಪಾಯದಿಂದ ಯೋಚನೆ ಮಾಡಬೇಕು. ಇಷ್ಟು ದಿನ ಆ ಚಿನ್ನು ವಿಷಯಕ್ಕೆ ನನ್ನ ಮಗಳು ನನ್ನ ವಿರುದ್ಧವಾಗಿದ್ಲು. ಈಗ ಹೊಸ ಸಮಸ್ಯೆ ಏನು ಗೊತ್ತಾ ಕುಮುದ? ನನ್ನ ಗಂಡನು ಆ ಚಿನ್ನು ಪರನೇ ಮಾತಾಡ್ತಾರೆ. ನಾನು ಏನು ಹೇಳಿದ್ರು ಅವರಿಬ್ಬರು ಅವಳನ್ನ ವಹಿಸ್ಕೊಂಡೇ ಮಾತಾಡ್ತಾರೆ. ನನಗಂತೂ ಹುಚ್ಚು ಹಿಡಿಯೋ ಹಾಗಾಗೋಗಿದೆ ಕಣೆ. ಈ ಮನೇಲಿ ನಾನೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗೋಗಿದ್ದೀನಿ. ಅಕ್ಕ, ನಾನು ಹೇಳೋದನ್ನು ಸೀರಿಯಸ್ಸಾಗಿ ಕೇಳು. ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಕಗ್ಗಂಟಾಗಿ ಹೋಗಿದೆ. ಅದು ಬ್ರಹ್ಮ ಗಂಟಾಗೋದಕ್ಕಿಂತ ಮುಂಚೆ ಆ ಗಂಟನ್ನು ನಾವು ಬಿಡಿಸ್ಬೇಕು. ಆ ಶನಿನ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ನಾನು ಶತಪ್ರಯತ್ನ ಮಾಡಿದೆ. ನನ್ನ ಗ್ರಹಚಾರ ಸರಿಯಾಗಿಲ್ಲ. ನಾನೇನೇ ಮಾಡಿದ್ರೂ ಎಲ್ಲ ಉಲ್ಟಾನೇ ಆಗ್ತಿದೆ ಅಕ್ಕ. ಈಗ ನಮಗಿರೋ ಒಂದೇ ದಾರಿ ಅಂದರೆ ಅದು ನೀನು. ಹೇಗಾದರೂ ಮಾಡಿ ಗೊಂಬೆನ ಆ ಚಿನ್ನು ನೆರಳಿಂದ ದೂರ ಮಾಡು. ಇಲ್ಲದೇ ಇದ್ದರೆ ನಮ್ಮ ಮನೆಗೆ ಆಪತ್ತು ಗ್ಯಾರಂಟಿ. ನೀನೇನೇ ಮಾಡಿದ್ರು ಅದನ್ನು ಆದಷ್ಟು ಬೇಗ ಮಾಡಿ ಮುಗ್ಸಕ್ಕ. ಕುಮುದ, ನೀನು ಹೇಳ್ತಾ ಇರೋದು ನನಗೆ ಯಾವತ್ತೂ ಅರ್ಥ ಆಗಿದೆ ಕಣೆ. ಆದ್ರೆ ಏನು ಮಾಡಲಿ, ಆ ಶನಿ ಈ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಈ ಮನೆಗೆ ಓಡಾಡ್ತಾ ಇದೆ. ನನಗಂತೂ ಏನು ಮಾಡಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ. ನಿನ್ನ ಬಗ್ಗೆ ನೀನೇ ಹೀಗೆ ವಿಶ್ವಾಸ ಕಳ್ಕೊಂಡ್ರೆ ಹೇಗೆ? ನಿನ್ನ ಸಂಸಾರ ಚೆಲ್ಲಾಪಿಲ್ಲಿ ಆಗ್ಬಿಡುತ್ತಷ್ಟೇ. ಅಕ್ಕ ಅನ್ನೋ ಪ್ರೀತಿಯಿಂದ ನಾನು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಮನೋಜ್, ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನು ಕಲ್ಪನಾ ಅಕ್ಕ ಖಂಡಿತ ಮಾಡ್ತಾಳೆ. ಆ ವಿಶ್ವಾಸ ನನಗಿದೆ. ಅಕ್ಕ, ನಾನು ಇಷ್ಟೊಂದು ನಕ್ಕಿ ತುಂಬ ದಿನಗಳೇ ಆಗೋಗಿತ್ತು. ನೀನ್ ನನ್ನ ಜೊತೆ ಇದ್ರೆ ದಿನ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಚಿನ್ನು. ಅಕ್ಕ, ನಂಗೆ ತುಂಬ ಬಾಯಾರಿಕೆ ಆಗ್ತದೆ. ನಾನು ನೀರು ಕುಟ್ಬಿಟ್ಟು ಬರ್ತೀನಿ, ನೀನು ನಿನ್ನ ರೂಮ್ನಾಗಿರು. ಓಕೆನಾ? ಓಕೆ. ನಾನು ನನ್ನ ಮಗಳನ್ನ ಈ ಚಿನ್ನು ಅನ್ನೋ ಪೀಡೆಯಿಂದ ದೂರ ಮಾಡದೇ ಇದ್ದರೆ ಆ ಪೀಡೆ ನನ್ನನ್ನೇ ನನ್ನ ಮಗಳಿಂದ ದೂರ ಮಾಡಿಬಿಡ್ತಾಳೆ. ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನು ಬೇಕಿತ್ತು ಚಿನ್ನು? ಅವ್ವ, ತುಂಬ ಬಾಯಾರಿಕೆ ಆಗ್ತಿತ್ತು, ನೀರು ಕುಡಿಯುವ ಅಂತ ಬಂದೆ. ನೀರು ಬೇಕಾ? ನಾನೇ ಕೊಡ್ತೀನಿ. ಸಾರಿ ಅವ್ವ. ನೀನು ಯಾಕೆ ಸಾರಿ ಕೇಳ್ತೀಯ ಚಿನ್ನು? ನೀನೇನು ತಪ್ಪೇ ಮಾಡಿಲ್ವಲ್ಲೇ. ಲೋಟನ ಬೇಕು ಅಂತ ಬೀಳಿಸಿದ್ದು ನಾನೇ.
ಬೆಳಿಗ್ಗೆ ಜ್ಯೂಸ್ ಲೋಟನು ಬೇಕು ಅಂತ ಬೀಳಿಸಿದ್ದು ನಾನೇ. ಯಾಕೆ ಅಂತ ಈಗ ಅರ್ಥ ಆಗಿರ್ಬೇಕಲ್ವಾ ನಿನಗೆ? ನೀನ್ ಮತ್ತೆ ನಮ್ಮ ಮನೆಗೆ ಯಾಕೆ ಬಂದೆ? ನಿನ್ನ ವೀಳ್ಯ ಕೊಟ್ಟು ಕರ್ಸ್ಕೊಂಡಿದ್ ಯಾರು? ನೀನಿಲ್ದೇ ಇರೋವಾಗ 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಿದ್ದೆ, ಅದಕ್ಕೂ ಕಲ್ಲು ಹಾಕ್ಬಿಟ್ಟಿಯಲ್ಲ. ನನಗೆ ನಿನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಮೋತಿಯ ಪಿಶಾಚಿ ಇದ್ರೆ ಬಂದೆ ಗವಾಕ್ಷಿ ಅಂತ ಬಂದಿದ್ಯಲ್ಲ. ಎಲ್ಲೋ ಮನೆ ಬಿಟ್ಟು ಹೋಗಿದ್ಯಂತೆ, ಹಾಗೆ ಕಣ್ಮರೆಯಾಗಿ ಹೋಗ್ಬಾರ್ದಿತ್ತ. ಯಾಕೆ ಬಂದೆ ಮನೆಗೆ ವಾಪಸ್? ಅದ್ಯಾವ ಜನ್ಮದ ಪಾಪನೋ ನೀನು ನನ್ನ ಮಗಳಿಗೆ ಬಂದು ಒಕ್ಕರಿಸ್ಕೊಂಡಿದ್ಯಾ. ನೀನ್ ಬರೋದಕ್ಕಿಂತ ಮುಂಚೆ ನಾನು ನನ್ನ ಮಗಳು ಫ್ರೆಂಡ್ಸ್ ತರ ಇದ್ವಿ, ಅಕ್ಕ ತಂಗಿರ್ ತರ ಇದ್ವಿ. ಈಗ ನಮ್ಮಿಬ್ರು ಮಧ್ಯೆ ಗೋಡೆ ತರ ಬಂದು ನಿಂತಿದ್ಯಾ. ತಾಯಿ ಮಗಳನ್ನ ಬೇರೆ ಮಾಡಿದ ಪಾಪ ಈ ಜನ್ಮ ಪೂರ್ತಿ ನಿನ್ನ ಕಾಡುತ್ತೆ. ಹೆತ್ತ ತಾಯಿ ಶಾಪ 10 ಜನ್ಮ ಕಾಡುತ್ತಂತೆ ಕಣೆ. ಎಲ್ಲಿಗೆ ಹೋಗ್ತಾ ಇದೀಯಾ? ನೆಲದ ಮೇಲೆ ಬಿದ್ದಿರೋ ನೀರನ್ನ ನಿಮ್ಮಮ್ಮ ಬಂದು ಹೊರಿಸ್ತಾಳ ಅಥವಾ ನಿನ್ ತಾತಮ್ಮ ಬರ್ತಾಳ? ಹೊರ್ಸೆ. ನನ್ನ ಮಗಳಿಗೆ ಅದೇನೇ ಮಾಟ ಮಾಡಿದ್ಯಾ? ಅವಳಿಗೆ ಯಾಕೆ ಅಷ್ಟೊಂದು ಇಷ್ಟ ನಿನ್ ಕಂಡ್ರೆ? ಅವಳಿಗೆ ನೀನು ಹುಚ್ಚು ಬಿಡೋ ಅಷ್ಟರಲ್ಲಿ ನಾನು ಹುಚ್ಚಿ ಆಗೋಗಿರ್ತೀನಿ. ನೋಡು, ನಾನು ನಿನಗೆ ಹೀಗೆಲ್ಲ ಹೇಳ್ದೆ ಅಂತ ನನ್ನ ಮಗಳಿಗೇನಾದರೂ ಹೇಳಿದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹುಷಾರ್. ಊರಾದ ಊರೆಲ್ಲ ನನ್ನನ್ನು ಅದೃಷ್ಟ ಲಕ್ಷ್ಮಿ ಅಂತಿತ್ತು. ಆದರೆ ನನ್ನ ನರ್ಕ ನನ್ನ ಮನೆಯಾಗೆ ಇತ್ತು. ಆ ನರ್ಕದಿಂದ ಹೆಂಗೋ ತಪ್ಪಿಸ್ಕೊಂಡು ಊರು ಬಿಟ್ಟು ಬಂದೆ. ನಾನು ಯಾವ ಮನೆಗೆ ಹೋದ್ರು ನನ್ನ ಕಂಡ್ರೆ ಇಷ್ಟಪಡ್ದಿರೋರು ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ಲ. ಇದೇನು ನನ್ನ ಹಣೆ ಬರ, ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ದೇವ್ರೆ. ನಾನು ಏನು ತಪ್ಪು ಮಾಡದೇ ಇದ್ರು ಅವ್ವ ಯಾಕೆ ನಂಗೆ ಹಿಡಿ ಶಾಪ ಆಗ್ತಾರೆ? ಅದೇನಾದರೂ ಆಗಲಿ, ಅಕ್ಕನ ಕಾರಣಕ್ಕಾದರೂ ನಾನು ಎಲ್ಲನೂ ಸಹಿಸ್ಕೊಳ್ಳೇಬೇಕು. ಈ ಪೀಡೆ ಎಷ್ಟು ದಿನ ನಮ್ಮ ಮನೇಲಿರುತ್ತೋ ಅಲ್ಲಿವರೆಗೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವಳಿಲ್ಲಿರೋವರೆಗೂ ಆ ಶನಿ ಮುಖನೇ ನೋಡ್ಕೊಂಡು ಓಡಾಡಬೇಕಲ್ಲ, ಅದಕ್ಕಿಂತ ಬೇರೆ ಹಿಂಸೆ ಏನಿದೆ? ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡು ಈ ಶನಿ ಕಾಟದಿಂದ ಬಿಡುಗಡೆ ಪಡಿಸ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ಅಯ್ಯೋ ಸಾರಿ ಮಾ. ಚಿನ್ನ ನೋಡಿದ್ಯಾ? ನೀರು ಕುಡ್ಕೊಂಡು ಬರ್ತೀನಿ ಅಂತ ಬಂದು ಇವಳೇನು ಲೋಟದಲ್ಲಿ ನೀರು ಕುಡಿತಿದ್ದಾಳೋ ಅಥವಾ ಬಿಂದಿಗೆನಲ್ಲೇ ನೀರು ಕುಡಿತಿದ್ದಾಳೋ? ಒಂದು ನಿಮಿಷ ತಳಿ. ಇಲ್ಲ ಗೊಂಬೆ, ಅವಳು ನೀರು ಕುಡಿಯೋಕ್ಕೆ ಅಂತಾನೆ ಬಂದ್ಲು. ಪಕ್ಕದ ಮನೆ ಆಂಟಿ ತಿರುಪತಿಯಿಂದ ಲಡ್ಡು ತಂದ್ಕೊಟ್ಟಿದ್ರು. ನಿನಗೆ ಗೊತ್ತಲ್ಲ ಚಿನ್ನುಗೆ ದೇವ್ರ ಪ್ರಸಾದ ಅಂದರೆ ಎಷ್ಟಿಷ್ಟ ಅಂತ. ಆ ಪ್ರಸಾದನ ಕಣ್ಗೊತ್ಕೊಂಡು ತಿಂದು ನೀರು ಕುಡಿದು ಬರ್ತಾಳೆ. ನಿನ್ನ ರೂಮಲ್ಲಿರು. ಮಮ್ಮಿ, ನನಗೆ ನೀನು ತುಂಬ ಇಷ್ಟ ಆಗ್ತಿದ್ಯಾ. ಮೊದಲು ನಿನ್ನ ಚಿನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಆದರೆ ಇವಾಗ ನೀನು ಚಿನ್ನ ಇಷ್ಟಪಡ್ತೀಯ ಅಲ್ವಾ? ಇತ್ತೀಚೆಗೆ ಅವಳನ್ನ ನಿನ್ನ 2ನೇ ಮಗಳು ಅಂತಾನೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ಯಾ ಅಲ್ಲ? ಯು ಲವ್ ಚಿನ್ನು ಸೋ ಮಚ್, ಸೊ ಐ ಲವ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ. ಆ ಚಿನ್ನು ಅನ್ನೋ ಪ್ರಾಣಿ ಕಣ್ಣಲ್ಲಿ ನೀರು ಹಾಕೊಂಡು ನೆಲದ ಮೇಲೆ ಬಿದ್ದಿರೋ ತಣ್ಣೀರನ್ನ ಒರೆಸ್ತಾ ಇದ್ದಾಳೆ. ನನ್ನ ಮಗಳಿಗಿದೇನಾದರೂ ಗೊತ್ತಾದರೆ ನನ್ನ ಗತಿ ದೇವ್ರಿಗೆ ಪ್ರೀತಿ.
ಏನ್ರಿ ಮೇಡಮ್, ಯಾವಾಗಲೂ ಒಂದು ಕಣ್ಣಲ್ಲಿ ಸೂರ್ಯ ಒಂದು ಕಣ್ಣಲ್ಲಿ ಚಂದ್ರನ ಇಟ್ಕೊಂಡು ತಿರುಗಾಡೋ ನೀವು ಇವತ್ತ್ಯಾಕೋ ಅಮಾವಾಸ್ಯೆ ಕತ್ಲೆ ಥರ ಕಾಣಿಸ್ತಾ ಇದ್ದೀರಾ? ನನ್ನ ಕಷ್ಟ ನನಗೆ, ನಿಮ್ಮ ತಮಾಷೆ ನಿಮಗೆ. ಪ್ರಳಯನ ಆಗ್ತಾ ಇದ್ರು ಈ ಒಂದು ಸಿಕ್ಬಿಟ್ರೆ ಕುಡಿತಾನೇ ಇರ್ತೀರ. ಅಯ್ಯೋ, ಈಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ಸುಲೋಚನಾ? ನೆಮ್ಮದಿಯಾಗಿ ಒಂದು ಕಪ್ ಟೀ ಕುಡಿಯೋಕೆ ಬಿಡಲ್ವಲ್ಲೇ ನೀನು? ಅಲ್ಲ ರೀ, ನಿಮಗೆ ಸ್ವಲ್ಪ ಜವಾಬ್ದಾರಿ ಇದೆಯಾ ಅಂತೀನಿ. ಚಂದನ್ಗೂ ಗೊಂಬೆಗೂ ಮದುವೆ ಮಾಡಿ ಮೊಮ್ಮಗಳನ್ನ ಮನೆ ತುಂಬಿಸ್ಕೋಬೇಕು ಅನ್ನೋ ಯೋಚನೆ ಬರಲ್ವಾ ನಿಮಗೆ? ನೋಡೇ, ಆಗೋದೆಲ್ಲ ಅದರ ಪಾಡಿಗೆ ತಾನೇ ಆಗ್ತಾನೆ ಇರುತ್ತೆ. ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ಮದುವೆ ಬಗ್ಗೆ ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಅವನು ಮೇಲಿರೋನು ತೀರ್ಮಾನ ಮಾಡ್ತಾನೆ. ನಿನ್ನ ಮಗನ ಬಗ್ಗೆ ಏನು ಅಂದ್ಕೊಂಡಿದ್ದೆ? ಅವನು ಯಾರನ್ನ ಮದುವೆ ಆದ? ನಿನ್ನ ಮಗಳ ಬಗ್ಗೆ ಏನು ಅಂದ್ಕೊಂಡಿದ್ದೆ? ಅವಳು ಯಾರನ್ನ ಮದುವೆ ಆದ್ಲು? ಮೊಮ್ಮಗನ ಬಗ್ಗೆ ಮೊಮ್ಮಗಳ ಬಗ್ಗೆ ಮಾತಾಡಿದಿ ಅಂದರೆ ತತ್ವಜ್ಞಾನ ಮಾತಾಡ್ತೀರಾ? ಇನ್ನು ಮನೆ ಬಿಟ್ಟು ಹೋದಾಗ ಗೊಂಬೆ ಏನಂತ ಹೇಳಿದ್ಲು ಅನ್ನೋದು ನೆನಪಿದೆ ತಾನೇ? ಚಿನ್ನು ವಾಪಸ್ ಬರೋವರೆಗೂ ನಾ ಚಂದನ್ ಮದುವೆ ಆಗಲ್ಲ ಅಂತ ಮೊಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ಲು. ಏನೋ ನಮ್ಮ ಪುಣ್ಯ, ಚಿನ್ನು ವಾಪಸ್ ಮನೆಗೆ ಬಂದ್ಲು. ಅವಳು ಮತ್ತೆ ತಲೆಕೆಟ್ಟು ವಾಪಸ್ ಹೋಗೋದ್ರೊಳಗೆ ಇವರಿಬ್ಬರು ಮದುವೆ ಮಾಡಿ ಮುಗಿಸ್ಬೇಕು. ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ರೀ. ಬಾ ಚಂದು, ಬಾ. ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ನಿನಗೆ 1000 ವರ್ಷ ಆಯಿಸು. ಅಜ್ಜಿ, ನಿಂಗೂ ತಾತಂಗೂ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ನೋಡಪ್ಪ, ವಯಸ್ಸಾದ ನಮಗೆ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ಬೇರೆ ಏನಪ್ಪ ಇರುತ್ತೆ? ಇದೀಗ ತಾನೇ ನಿಮ್ಮ ಅಜ್ಜಿ ನಿನ್ನ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ಲು. ತಾತ, ಯಾಕೆ ಮದುವೆ ಬಗ್ಗೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಶ್ರುತಿ ಈಗ ತಾನೇ ಕಾಲೇಜ್ ಮುಗಿಸ್ಯಾಳೆ, ಸ್ವಲ್ಪ ದಿನ ಓಡಾಡ್ಕೊಂಡಿರಲಿ ಬಿಡು. ಅದು ಅಲ್ಲದೆ ಹೊಸ ಕಂಪ್ನಿ ಬೇರೆ ಶುರು ಮಾಡಿದ್ದೀವಿ, ಅದು ಸ್ವಲ್ಪ ಸ್ಟೆಬಿಲೈಸ್ ಆಗಬೇಕಲ್ವಾ? ಹೇಗಿದ್ರೂ ನಿಶ್ಚಿತಾರ್ಥ ಮುಗ್ದಿದೆ, ಇನ್ನು ಮದುವೆ ಒಂದು ಬಾಕಿ ಇದೆ ತಾನೆ. ಆಗುತ್ತೆ ಆರಾಮಾಗಿ, ಯಾಕೆ ಯೋಚನೆ ಮಾಡ್ತೀರಾ? ಚಂದು, ಊಟ ರೆಡಿ ಇದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ರೀ, ನಿಮ್ಮ ಮೊಮ್ಮಗನಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ನಾಳೆ ಅಂದಿದ್ದೆಲ್ಲ ಹಾಳೆ. ನನ್ನ ಮೊಮ್ಮಗಳು ನನ್ನ ಮಗಳಿಗಿಂತ ಹಠ ಮಾರಿ. ಅವಳು ಯಾರ ಮಾತು ಕೇಳದೆ ಇದ್ರು ಚಿನ್ನು ಮಾತು ಕೇಳ್ತಾಳೆ. ಆ ಹುಡುಗಿ ಗೊಂಬೆ ಜೊತೆ ಇರುವಾಗಲೇ ಗೊಂಬೆ ಮದುವೆ ಮಾಡಿ ಮುಗಿಸ್ಬೇಕು. ಅವಳು ಒಪ್ಕೊಳ್ಳಿಲ್ಲ ಅಂದರೆ ಚಿನ್ನು ಕೈಲಿ ಹೇಳಿ ಒಪ್ಪಿಸ್ಬೋದು. ಅದ್ಯಾವ ಜನ್ಮದ ಪಾಪನೋ ನೀನು ನನ್ನ ಮಗಳಿಗೆ ಬಂದು ಒಕ್ಕರ್ಸ್ಕೊಂಡಿದ್ಯಾ? ನೀನು ಬರೋದಕ್ಕಿಂತ ಮುಂಚೆ ನಾನು ನನ್ನ ಮಗಳು ಫ್ರೆಂಡ್ಸ್ ಥರ ಇದ್ವಿ, ಅಕ್ಕ ತಂಗಿರ್ ಥರ ಇದ್ವಿ. ಈಗ ನಮ್ಮಿಬ್ರು ಮಧ್ಯೆ ಗೋಡೆ ಥರ ಬಂದು ನಿಂತಿದ್ಯಾ. ತಾಯಿ ಮಗಳನ್ನ ಬೇರೆ ಮಾಡಿದ ಪಾಪ ಈ ಜನ್ಮ ಪೂರ್ತಿ ನಿನ್ನ ಕಾಡುತ್ತೆ. ಹೆತ್ತ ತಾಯಿ ಶಾಪ 10 ಜನ್ಮ ಕಾಡತ್ತಂತೆ ಕಣೆ. ನೋಡು, ಚಿನ್ನು, ಯಾಕೆ ಒಂಥರ ಇದೆಯಾ? ಅಲ್ಲ ಕಣೆ, ಬೆಳಗ್ಗೆ ಎಲ್ಲ ನಗ್ನಾಗ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ಏನಾಯ್ತು ನಿನಗೆ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಚಿನ್ನು, ನಿನ್ಗೊಂದು ಗೊತ್ತಾ? ನೀನ್ ಮನೆ ಬಿಟ್ಟು ಹೋಗಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಂಗಾಯ್ತು. ಆ ಸತ್ಯನ ನಂಗೆ ನಂಬೋದಕ್ಕೆ ಆಗ್ಲಿಲ್ಲ. ಯಾಕೆ ಚಿನ್ನು, ನೀನ್ ಯಾಕೆ ಮನೆ ಬಿಟ್ಟು ಹೋದೆ? ಅಲ್ಲ ಕಣೆ ಅಕ್ಕ, ನಂಗಿಲ್ಲಿ ಬೇಜಾರಾಗ್ತಿದೆ. 2 ದಿನ ಸುನೀತಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನು ಬೇಡ ಅಂತಿದ್ನ? ಚಿನ್ನು, ನಿನ್ನ ಸಂತೋಷನೇ ನನ್ನ ಸಂತೋಷ ಕಣೆ. ನಿನಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ?
ಅವತ್ತು ಅಪ್ಪ ಅಮ್ಮ ನನ್ನ ಚಂದನ್ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಅದನ್ನು ಮೊದಲು ನಿನಗೆ ಹೇಳಬೇಕು ಅಂತ ಓಡೋಡ್ ಬಂದೆ. ಆದರೆ ನನ್ನ ತಂಗಿ ಮಾರಿ ಮನೆ ಬಿಟ್ಟು ಹೊರಟೋಗಿದ್ಲು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ತುಂಬ ಕೋಪ ಬಂತು. ಆ ಕೋಪದಲ್ಲಿ ಚಿನ್ನು ವಾಪಸ್ ಮನೆಗೆ ಬರೋವರೆಗೂ ನಾನು ಚಂದನ್ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟೆ.